ಅಧೈರ್ಯ ಪಡಬೇಕಾಗಿಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಸುಮಾರು 8,65,988 ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಕೂರ್ತಾ ಇದ್ದಾರೆ. ಅವರಿಗೆಲ್ಲರಿಗೂ ಕೂಡ ನಾನು ಶುಭವಾಗಲಿ ಅಂತೇಳಿ ಸರ್ಕಾರದ ವತಿಯಿಂದ ಹೆಚ್ಚು ಜನ ಪಾಸಾಗಲಿ, ಒಳ್ಳೆ ಮಾರ್ಕ್ಸ್ ತಗೊಳ್ಳಿ ಅಂತೇಳಿ ಹಾರೈಸ್ತೇನೆ. ಅವ್ರಿಗೆಲ್ಲರಿಗೂ ಕೂಡ ಬೆಸ್ಟ್ ವಿಶಸ್, ಸರ್ಕಾರದ ವತಿಯಿಂದ ಬೆಸ್ಟ್ ವಿಶಸ್ನ ಹೇಳಲಿಕ್ಕೆ ಬಯಸ್ತೇನೆ. ಎಲ್ಲಿಯಪ್ಪ ಇದು ಮುಗಿಲಿ? ಸನ್ಮಾನ್ಯ ಅಧ್ಯಕ್ಷರೇ ಹೇಳ್ತೀನಿ, ಕೂತ್ಕೊಳ್ಳಪ್ಪ. ಯಾವ ಸಬ್ಜೆಕ್ಟ್ಗೆ ಯಾವುದೋ ಮಾತಾಡ್ತಿಲ್ಲ, ಯಾವುದೋ ಸಬ್ಜೆಕ್ಟ್ಗೆ ಯಾವುದೋ ಮಾತಾಡ್ತಾರೆ. ಸನ್ಮಾನ್ಯ ಅಧ್ಯಕ್ಷರೇ, ಈಗಾಗಲೇ ನಮ್ಮ ಶಿಕ್ಷಣ ಸಚಿವರು ಸಭೆಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಮುಖ್ಯಮಂತ್ರಿಗಳು ಕೂಡ ಎಲ್ಲ ವಿದ್ಯಾರ್ಥಿಗಳಿಗೂ ಶುಭ ಕೋರಿದ್ದಾರೆ. ನಾನು ಕೂಡ, ಯಾಕಂದ್ರೆ ನಾನು ಕೂಡ ಅಲ್ಲಿಂದನೇ ಬಂದಿರೋದು ಮುಂದಕ್ಕೆ ಆಚೆ. ಮುಖ್ಯಮಂತ್ರಿಗಳೇನೋ 5ನೇ ಕ್ಲಾಸಿಗೆ ಡೈರೆಕ್ಟಾಗಿ ಹೊರಟೋಗ್ರು, ನಾವೆಲ್ಲ 1ನೇ ಕ್ಲಾಸಿಂದನೇ ಬಂದಿದ್ದೀರಿ ನಾವೆಲ್ಲ. ಇದೇನೋ ಒಂದು ಘಟ್ಟ ಇದು. ಈ ಎಲ್ಲ ವಿದ್ಯಾರ್ಥಿಗಳ ಜೀವನದಲ್ಲಿ SLC ಅನ್ನೋದು ಒಂದು ಲ್ಯಾಂಡ್ ಮಾರ್ಕು. ಬೇರೆ ಎಲ್ಲ ಆಮೇಲೆ PUC ಇರ್ಬೋದು, ಗ್ರಾಜ್ಯುಯೇಷನ್ ಆಮೇಲೆ ಅದು. ಆದರೆ ಅದೊಂದು ಘಟ್ಟ, ಅದರಲ್ಲಿ ಭಾಳ ಅಂದರೆ ಟೆನ್ಷನ್ನು. ನಾನು ಪೇರೆಂಟ್ಸ್ಗೂ ಎಲ್ಲರಿಗೂ ಹೇಳ್ತೀನಿ ಈ ಸದನದ ಮುಖಾಂತರ, ವರ್ಷ ಪೂರ್ತಿ ಪೇರೆಂಟ್ಸ್ ಸುಮ್ಮನೆ ಇದ್ಬಿಟ್ಟು ಕೊನೆಯ ದಿನ ಸರಿಯಾಗಿ ಮಾಡುವಂಥ ಒತ್ತಡ ಹಾಕಿ ಅವರಿಗೆ ಮಾನಸಿಕ ಚಿತ್ರಹಿಂಸೆ ಕೊಡಬಾರ್ದು. ಪೇರೆಂಟ್ಸು ಅಷ್ಟೇ. ಆ ಚಿತ್ರಹಿಂಸೆ ಕೊಡೋದ್ರಿಂದ ಏನಾಗ್ತೈತೆ, ಅವನಿಗೆ ಏನೇನು ಓದಿರ್ತಾನೋ ಅದು ಕೂಡ ಮರ್ತೋಗ್ತೈತೆ. ಎರಡನೇದು, ನಾನು ಸರ್ಕಾರಕ್ಕೆ ವಿನಂತಿ ಮಾಡೋದು, ಸನ್ಮಾನ್ಯ ಸಚಿವರಿಗೆ, ಈ ಸೋಷಿಯಲ್ ಮೀಡಿಯಾ ಇದೆಯಲ್ಲ, ದಯವಿಟ್ಟು ಏನಾನ ಮಾಡಿ ವಾರ್ನಿಂಗ್ ಮಾಡಿ. ಇಲ್ಲ ಅಂದ್ರೆ ದಿನನಿತ್ಯ ಏನೂ ಇರಲ್ಲ, ಅದು ಲೀಕೇ ಆಗಿರಲ್ಲ ನ್ಯೂಸ್ ಇದು ಕ್ವಶನ್ ದಿನ ಆಗ್ತಾನೆ ಇರ್ತಾರೆ. ಅದೊಂದು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದಾರೆ ಎಲ್ಲ. ಅದನ್ನ ಓದೋದು ಬಿಟ್ಬಿಟ್ಟು ಇದನ್ನ ಓದಕ್ ಶುರು ಮಾಡ್ತಾರೆ ಆನ್ಲೈನ್ ಇದೆಲ್ಲ. ದಯವಿಟ್ಟು ತಾವು ಇವತ್ತು ಪ್ರೆಸ್ ಮೀಟ್ ಮಾಡಿ ವಾರ್ನಿಂಗ್ ಮಾಡಿ, ವಿಲ್ ಪುಟ್ ದ ಜೈಲ್ ಅಂತ ಹೇಳಿ ಅವರಿಗೆ. ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಪ್ರಶ್ನೆ ಪತ್ರಿಕೆ ಹಾಕಿದ್ರೆ ವಿಲ್ ಪುಟ್ ದ ಜೈಲ್ ಅಂತಾನೆ ಹೇಳಿ, ಮತ್ತೆ ಹಾಕಿ ಅವ್ರನ್ನ. ಅವಾಗ ಇವರಿಗೆ ಒಂದು ಧೈರ್ಯ ಬರುತ್ತೆ, ನಮ್ಮ ವಿದ್ಯಾರ್ಥಿಗಳಿಗೆ. ಅವರು ಕೂಡ ಪಾಸ್ ಆಗಲಿ. ಅದೊಂದು ಘಟ್ಟ ನಮಗೂ ಕೂಡ SLC ಅನ್ನೋದು ಒಂದು ಅಚೀವ್ ಮಾಡುವಂಥದ್ದಕ್ಕೆ ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ನಾನು ಕೂಡ ಎಲ್ಲ ವಿದ್ಯಾರ್ಥಿನಿಯರಿಗೆ ಶುಭ ಹಾರೈಕೆ ಮಾಡ್ತೀನಿ. ನೀವೆಲ್ಲ ನಮ್ಮ ಕನ್ನಡದವರು, ಕನ್ನಡದ ಹಿರಿಮೆಯನ್ನು ಗರಿಮೆಯನ್ನು ಇಡೀ ದೇಶಕ್ಕೆ ಬರಬೇಕಾಗಿದೆ. ನಮ್ಮ ಎಲ್ಲ ಜಿಲ್ಲೆಗಳು, ನಮ್ಮ ಒಂದೇ ಯಾವುದೋ ಒಂದು ಜಿಲ್ಲೆ ಮುಂದೆ ಬರೋಕ್ಕೆ ಸಾಧ್ಯ ಇಲ್ಲ. ಎಲ್ಲ ಜಿಲ್ಲಾ ಅಲ್ಲಿರ್ತಕ್ಕಂಥ SLCಯ ವಿದ್ಯಾರ್ಥಿಗಳಿಗೆ ಶುಭ ಕೋರ್ತೀನಿ. ಒಳ್ಳೇದಾಗಲಿ, ಅಚೀವ್ ಮಾಡಿ ಅನ್ನೋ ಒಂದು ಸಂದೇಶವನ್ನು ಕೊಡ್ತೀನಿ. ಮುನಿರತ್ನವರೇ, BBMP ಎಷ್ಟೊತ್ತು ಅವಕಾಶ ಕೊಡ್ತೀರಾ ಅದು ಹೇಳಿದ್ರೆ ಶುರು ಮಾಡಪ್ಪ. ನೀವು 5 ನಿಮಿಷ ಮಾತಾಡಿ. ಸಭಾಧ್ಯಕ್ಷರೇ, ಮೊದಲನೇದಾಗಿ ಬೆಂಗಳೂರು ಸಂಬಂಧಪಟ್ಟಾಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಬೆಂಗಳೂರು ಬಗ್ಗೆ ಮಾತಾಡಕ್ಕೆ ಎಲ್ಲಿಂದ ಬರಬೇಕು ಅನ್ನೋದು ಫಸ್ಟ್ ಯೋಚನೆ. 69 ಕೇಳಿದ್ದಾರೆ. 69 ಕೇಳಿ. 69 ಬೆಂಗಳೂರು ಬಗ್ಗೆ ಮಾತಾಡಕ್ಕೆ ಎಲ್ಲಿಂದ ಬರಬೇಕು ಅನ್ನೋದು ಫಸ್ಟ್ ಯೋಚನೆ ಮಾಡ್ತಾ ಇದ್ದೀರಿ ಸಭಾಧ್ಯಕ್ಷರೇ. ಮನೆಯಿಂದಲೇ ಬರಬೇಕು. ಬೆಂಗಳೂರಿನ ಆಳಿರೋಂಥದ್ರಲ್ಲಿ ಮೊದಲನೇದಾಗಿ ನಮಗೊಂದು ಶಾಸನ ಸಿಕ್ಕಿದೆ ಸಭಾಧ್ಯಕ್ಷ, ಬೇಗೂರು ಶಾಸನ. ಬೆಂಗಳೂರು ಅನ್ನೋದು ಅಲ್ಲಿದೆ, ಅಲ್ಲಿಂದನೇ ಪ್ರಾರಂಭ. ಅಲ್ಲಿಂದ ಪ್ರಾರಂಭವಾಗಿ ಚೋಳರು ಬರ್ತಾರೆ. ಚೋಳರು ಬಂದ ಮೇಲೆ ಮರಾಠರು ಬರ್ತಾರೆ. ಕೆಂಪೇಗೌಡರು ಕಟ್ಟೋದು 500ರಲ್ಲಿ, ಅದಕ್ಕೆ ಹಿಂದಕ್ಕೆ ನಾನು ಹೇಳ್ತಾ ಇರೋದು. ಮರಾಠರು ಆದಮೇಲೆ ಬೀದರ್ ಸುಲ್ತಾನರು ಬರ್ತಾರೆ. ಬೀದರ್ ಸುಲ್ತಾನರು ಬಂದ ಮೇಲೆ ಹೈದರಾಲಿ ಬರ್ತಾರೆ. ಹೈದರಾಲಿ ಆದಮೇಲೆ ಮೈಸೂರು ಸಂಸ್ಥಾನ ಬಂದು ಬೆಂಗಳೂರನ್ನ ಖರೀದಿ ಮಾಡ್ತಾರೆ. ಬೇಕಾದ್ರೆ ಇತಿಹಾಸ ತಾವು ಚೆಕ್ ಮಾಡ್ಕೋಬೇಕು. ಅದಾದಮೇಲೆ ನಾವು ರಾಜ್ಯ ಸರ್ಕಾರ ನಾವು ಬರ್ತೀವಿ. ಸ್ವಾತಂತ್ರ್ಯ ಆದಮೇಲೆ ನಾವು ಬಂದ ಮೇಲೆ ಏನೇನಾಗಿದೆ, ಬ್ರಿಟಿಷ್ ಅವರು ಬಂದ ಮೇಲೆ ಏನೇನು ಕೊಟ್ಟರು. 1864ರಲ್ಲಿ ನಮಗೆ ಟ್ರೈನ್ ಕೊಡ್ತಾರೆ. ಟ್ರೈನ್ ಕೊಟ್ಟಾಗ ಬಿಷಪ್ ಕಾಟನ್ನು, ಬಾಲ್ಡವಿನು, ಸೆಂಟ್ ಜೋಸೆಫ್ ಇವೆಲ್ಲ ಆ ಕಡೆ ಹೋಗ್ತವೆ. ಏನೋ ಕೆಂಪೇಗೌಡರು ಕಟ್ಟಿದ ಪೇಟೆಗಳಿಂದ ನಾವು ಬದುಕ್ತೀವಿ ಈ ಕಡೆ
ರಾಜಾ ಮಿಲ್ಲು, ಬಿನ್ನಿ ಮಿಲ್ಲು, ಮಿನರ್ವಾ ಮಿಲ್ಲು ಇವ್ರನ್ನ ಇಟ್ಕೊಂಡು ನಾವು ಬದುಕ್ತೀವಿ. ಅಂದರೆ ಬೆಂಗಳೂರು ನಗರ ದಂಡು ನಗರ ಆಗತ್ತೆ. ಹಂಗಾಗಿ ನಾವು ಬೆಳ್ಕೊಂಬಂದಿರೋ ದಾರಿ ಇದು, ಶಾರ್ಟಾಗಿ ಹೇಳ್ಕೊಂಡು ಹೋಗ್ತೀರಿ. ಸ್ವಾತಂತ್ರ್ಯ ಬಂದು 23 ವರ್ಷ ಆಗಿರುತ್ತೆ ಸಭಾಧ್ಯಕ್ಷರೇ. ಇಡೀ ಬೆಂಗಳೂರು ನಗರದಲ್ಲಿ 24 ಫ್ಲೋರ್ ಕಟ್ಟಿರೋಂಥವ್ರು ಯಾರೂ ಇರಲಿಲ್ಲ ಸಭಾಧ್ಯಕ್ಷರೇ. ಯಾವ ಶೋಭಾನೂ ಇಲ್ಲ, ಯಾವ ಎಂಬಸಿ ಇಲ್ಲ, ಯಾವ ಪ್ರಿಸ್ಟೇಜು ಇಲ್ಲ. ಫಸ್ಟ್ ಟೈಮ್ ಬೆಂಗಳೂರು ಸಿಟಿ ಕಾರ್ಪೊರೇಷನ್ ಅವರು ಸ್ವಾತಂತ್ರ್ಯ ಬಂದು 23 ವರ್ಷಕ್ಕೆ 24 ಫ್ಲೋರ್ MG ರೋಡಲ್ಲಿ ಯುಟಿಲಿಟಿ ಬಿಲ್ಡಿಂಗ್ ಕಟ್ತಾರೆ. ಆ ಯುಟಿಲಿಟಿ ಬಿಲ್ಡಿಂಗ್ ಕಟ್ಟೋದಕ್ಕೋಸ್ಕರ ಆವತ್ತಿನ ಪ್ರೆಸಿಡೆಂಟು ವಿ ವಿ ಗಿರಿ ಅವರು ಬರ್ತಾರೆ. ಯಾವತ್ತು ಬರ್ತಾರೆ ಅಂದರೆ ಶನಿವಾರ 12ನೇ ತಾರೀಕು ಸೆಪ್ಟೆಂಬರು 1970 ಬರ್ತಾರೆ. ಗುದ್ಲಿ ಪೂಜೆ ಮಾಡ್ತಾರೆ. ಇವತ್ತು ನಾನೊಬ್ಬ ಪ್ರೊಡ್ಯೂಸರು, ಯಾವ ಕಂಟ್ರಿನಲ್ಲೂ ಮಲ್ಟಿಪ್ಲೆಕ್ಸ್ ಇರಲಿಲ್ಲ. ಒಂದು ಕಾಂಪ್ಲೆಕ್ಸ್ ಒಳಗಡೆ ಒಂದು ಥಿಯೇಟರ್ ತರಬೇಕು ಅಂತ ಯಾರನ್ನು ಹೇಳಿದ್ರೆ ಆವತ್ತಿನ ಮುಖ್ಯಮಂತ್ರಿಗಳು ವೀರೇಂದ್ರ ಪಾಟೀಲ್ ಅವರು. ಬೆಂಗಳೂರು ಬೆಳೆದು ಬರ್ತಾ ಇರೋ ದಾರಿ. ಅದಾದಮೇಲೆ ನಮಗೆ ಬೆಂಗಳೂರಿನ 1900ನೇ ಇಸ್ವಿಯಲ್ಲಿ ಜನಸಂಖ್ಯೆ ಸಭಾಧ್ಯಕ್ಷರೇ, ಬೆಂಗಳೂರು ನಗರ ಜನಸಂಖ್ಯೆ 1970ರಲ್ಲಿ 16ರಿಂದ 17 ಲಕ್ಷ ಇತ್ತು. 1970 ಆವತ್ತಿನ ದಿನ ವಿ ಗಿರಿ ಅವರು ಬಂದು ಗುದ್ಲಿ ಪೂಜೆ ಮಾಡಿದಾಗ ಬೆಂಗಳೂರಿನ ಜನಸಂಖ್ಯೆ, ಆವತ್ತಿನ ಟ್ಯಾಕ್ಸ್ ಎಷ್ಟಿರುತ್ತೆ, ಆವತ್ತಿನ ಬಡ್ಜೆಟ್ ಎಷ್ಟಿರುತ್ತೆ, ಆವತ್ತು ತಗೊಂಡಂಥ ತೀರ್ಮಾನ ಆ ಕಟ್ಟಡ ಈ ಥರ ಹಂತ ಹಂತವಾಗಿ ಬಂತು. ಅದಾದಮೇಲೆ ಇದ್ಕಿದ್ದಂಗೆ ಬೆಂಗಳೂರು ಭಾಳ ಫಾಸ್ಟಾಗಿ ಆಗೋಯ್ತು. ಏಕಾಏಕಿ 1986ರಲ್ಲಿ ಸಾರ್ಕ್ ಸಮ್ಮೇಳನ, ಆವತ್ತು 42 ಲಕ್ಷ ಜನಸಂಖ್ಯೆ. ಉತ್ತರಕ್ಕೆ ಮೇಕ್ರಿ ಸರ್ಕಲ್ ಆಚೆ ಊರಿಲ್ಲ, ಮಣ್ ರೋಡು. ಪಶ್ಚಿಮಕ್ಕೆ ನವರಂಗ್ ಆಚೆ ಊರಿಲ್ಲ, ಮೋದಿ ಹಾಸ್ಪಿಟ್ಲ್ ಆಚೆ. ಈ ಕಡೆ ಆಡ್ಗೋಡೆ ಆಚೆ ಊರಿಲ್ಲ. ಬೆಂಗಳೂರು ನಗರಕ್ಕಿದ್ದ ಶಾಸಕರು ಬರೀ 12 ಜನ. ಗೊತ್ತಾ ಸಭಾಧ್ಯಕ್ಷರೇ? ಸೌತ್ ಅಂದರೆ ಜಯನಗರ, ಬಸವನಗುಡಿ. ಈಸ್ಟ್ ಅಂದರೆ ಭಾರತಿ ನಗರ, ಶಾಂತಿನಗರ. ನಾರ್ತ್ ಅಂದರೆ ಜೈಮಾಲು, ಶಿವಾಜಿನಗರ. ವೆಸ್ಟ್ ಅಂದರೆ ಮಲ್ಲೇಶ್ವರ, ರಾಜಾಜಿನಗರ. ಸೆಂಟ್ರಲ್ ಅಂದರೆ ಚಿಕ್ಕಪೇಟೆ, ಗಾಂಧಿನಗರ. ಸೌತ್ ವೆಸ್ಟ್ ಅಂದರೆ ಬಿನ್ನಿಪೇಟೆ, ಚಾಮರಾಜಪೇಟೆ. ಇಷ್ಟೇ ಬೆಂಗಳೂರು. ಇದಕ್ಕೆ ಮೇಲೆ ಬೆಂಗಳೂರು ಇರಲಿಲ್ಲ. ಇವತ್ತು ಬೆಂಗಳೂರು ಯಾವ ಮಟ್ಟಕ್ಕೆ ಹೋಗ್ತಾ ಇದೆ, ಎಲ್ಲೋಗಿ ನಿಲ್ತಾ ಇದೆ? ಅಧಿಕಾರಿಗಳು ಜಾಸ್ತಿ ಆಗಿ ಇವಾಗ ಇಷ್ಟೊತ್ತು ಸತೀಶ್ ರೆಡ್ಡಿ ಅವ್ರು ಮಾತಾಡೋ ಸ್ಕ್ವೇರ್ ಫೀಟ್ಗೆ ಲಂಚ ಕೇಳ್ತಾರೆ ಅಂದೇಟ್ಗೆ ಸಾಕ್ಷಿ ಕೇಳಿದ್ರು. ಸಾಕ್ಷಿ ಕೊಡೋಕ್ಕಾಗಲ್ಲ ಸಭಾಧ್ಯಕ್ಷರೇ. ಯಾರನ್ನಾರು ಕರ್ಕೊಂಡೋಗಿ ಮಂಪರ್ ಪರೀಕ್ಷೆಗೆ ಹಾಕಿರ ಮಂಪರ್ ಪಕ್ಷ ಮಿಷಿನ್ ಹೊಡೆದೋಗ್ಬಿಡ್ತಾರೆ ಸಭಾಧ್ಯಕ್ಷರೇ. ಸಿಗಲ್ಲ ಉತ್ತರ. ಯಾಕೆ ಅಂದರೆ ಅಷ್ಟು ಚೆನ್ನಾಗಿ ನಡೀತಾ ಇದೆ. ಅದಕ್ಕೆ ಉದಾಹರಣೆ ಕೊಡಬೇಕಲ್ಲ. ಈಗ ನಾನು ಲಂಚ ಇಲ್ಲ ಅಂತ ಹೇಳ್ತಾರೆ, ಲಂಚ ಹೌದು ಅಂತಾರೆ, ಏನಾದ್ರು ಒಂದು ಸಾಕ್ಷಿ ಬೇಕಲ್ಲ. ಸುಪ್ರೀಂ ಕೋರ್ಟ್ ಒಂದು ಆದೇಶ ಕೊಡುತ್ತೆ ಸಭಾಧ್ಯಕ್ಷರೇ. ಏನಂತ ಕೊಡುತ್ತೆ ಅಂದರೆ, ಇಂಡಸ್ಟ್ರಿಯಲ್ ಲ್ಯಾಂಡಲ್ಲಿ ರೆಸಿಡೆನ್ಷಿಯಲ್ ಯಾವುದು ಕನ್ವರ್ಷನ್ ಆಗಲಿ, ಚೇಂಜ್ ಆಫ್ ಲ್ಯಾಂಡ್ ಆಗಲಿ ಮಾಡಬಾರ್ದು ಅಂತ ಹೇಳ್ತಾರೆ. ಆದರೂ ಸಹ ಇಂಡಸ್ಟ್ರಿಯಲ್ ಏರಿಯಲ್ಲಿ ಇರುವಂಥ ಒಂದು ಆಸ್ತಿ, ಇದರಲ್ಲಿ ಬ್ಲೂ ಮಾರ್ಕ್ ಮಾಡಿದ್ದೀನಿ ನೋಡಿ ಸಭಾಧ್ಯಕ್ಷರೇ. ಇದು ಇಲ್ಲಿ ಗುರುಗುಂಟೆಪಾಳ್ಯ ಜಂಕ್ಷನ್ ಸಭಾಧ್ಯಕ್ಷರೇ. ಇವತ್ತು ನಮ್ಮ ರಾಜ್ಯಕ್ಕೆ ಬರುವಂಥ 70% ನ್ಯಾಷನಲ್ ಹೈವೇನಲ್ಲಿ ಗುರುಗುಂಟೆಪಾಳ್ಯಕ್ಕೆ ಬರುತ್ತೆ. ಗುರುಗುಂಟೆಪಾಳ್ಯದ ಕಾರ್ನರಲ್ಲಿ ಒಂದು 5 ಎಕರೆ